ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸ್ಟೆಪ್ಪರ್ ಮೋಟ್ರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಈ ಮೋಟಾರ್ಗಳಲ್ಲಿರುವಂಥ ಸ್ಪೆಷಲ್ ಮೋಟ್ರ್ಗಳಲ್ಲಿ ಸ್ಟೆಪ್ಪರ್ ಮೋಟ್ರು, ಹಿಸ್ಟ್ರೆಸಿಸ್ ಮೋಟ್ರು, ರಿಲಕ್ಟನ್ಸ್ ಮೋಟ್ರು ಮತ್ತು ಯೂನಿವರ್ಸಲ್ ಮೋಟ್ರನ್ನು ಕೂಡ ಸ್ಪೆಷಲ್ ಮೋಟ್ರ್ ಕ್ಯಾಟಗರಿಗೇ ಸೇರಿಸ್ತಾರೆ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಹಿಸ್ಟ್ರೆಸಿಸ್ ಮೋಟ್ರ್ ಬಗ್ಗೆ ಡಿಸ್ಕಸ್ ಮಾಡಿ. ಹಿಸ್ಟ್ರೆಸಿಸ್ ಮೋಟಾರ್ ಈ ಶಬ್ದನ ನಾವು ಕೇಳಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ಹಿಸ್ಟ್ರೆಸಿಸ್ ಲಾಸ್, ಎಡ್ಡಿ ಕರೆಂಟ್ ಲಾಸ್ ಇವೆರಡು ಅವಳಿ ಜವಳಿ ಇದ್ದ ಹಾಗೆ ಎರಡು ಲಾಸ್. ಈ ಹಿಸ್ಟ್ರೆಸಿಸ್ ಲಾಸ್ ಮತ್ತು ಎಡ್ಡಿ ಕರೆಂಟ್ ಲಾಸ್ ಇವೆರಡರ ಬಗ್ಗೆ ಇನ್ನೊಂಚೂರು ರೀಕಾಲ್ ಮಾಡಿದರೆ ಹಿಸ್ಟ್ರೆಸಿಸ್ ಮೋಟ್ರನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ. ಮ್ಯಾಗ್ನೆಟಿಕ್ ಹಿಸ್ಟ್ರೆಸಿಸ್ ಅಂದ್ರೇನು? ಯಾವ ವಸ್ತುವನ್ನು ನಾವು ಮ್ಯಾಗ್ನೆಟ್ ಮಾಡಬೇಕು ಅಂತಿರ್ತೀವೋ ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಡ್ತೀವಿ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ಗೆ ನಾವು ಸಪ್ಲೈ ಕೊಡ್ತಾ ಇದ್ದ ಹಾಗೆ ಅದು ಮ್ಯಾಗ್ನೆಟೈಸ್ ಆಗ್ತಾ ಹೋಗುತ್ತೆ. ಅಂದರೆ ಅದು ಕರೆಂಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ದ ಹಾಗೆ ಮ್ಯಾಗ್ನೆಟೈಸಿಂಗ್ ಫೋರ್ಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಆಗುತ್ತೆ? ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ, ಸ್ಯಾಚುರೇಷನ್. ಆಮೇಲೆ ಅದು ಇನ್ಕ್ರೀಸ್ ಆಗಲ್ಲ. ನಾವು ಕರೆಂಟನ್ನು ರಿವರ್ಸ್ ತರ್ತಾ ಹೋದರೆ, ಅಂದರೆ ಝೀರೋ ಮಾಡ್ತಾ ಹೋದಂಗೆ ಅದು ವಾಪಸ್ ಬರ್ತಾ ಹೋಗುತ್ತೆ. ಆದರೆ ಯಾವ ಪಾತ್ನಲ್ಲಿ ಹೋಗಿರುತ್ತೋ ಆ ಪಾತ್ನಲ್ಲಿ ಬರೋಲ್ಲ, ಬೇರೆ ಪಾತ್ನಲ್ಲಿ ಬರುತ್ತೆ. ಅಲ್ಲಿ ಕಾಣಿಸ್ತಿದೆ ಸಿ ಪಾಯಿಂಟ್ ಅಂತೇಳಿ, ಅಲ್ಲಿ ನಿಂತ್ಕೊಳ್ಳುತ್ತೆ. ಅಂದರೆ ಮ್ಯಾಗ್ನೆಟೈಸಿಂಗ್ ಫೋರ್ಸ್ ಝೀರೋ ಆದರೂ ಕೂಡ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಝೀರೋ ಆಗೋದಿಲ್ಲ, ಸ್ವಲ್ಪ ವ್ಯಾಲ್ಯೂನ ಇಟ್ಕೊಂಡಿರುತ್ತೆ. ಅದಕ್ಕೆ ನಾವು ರಿಟೆಂಟಿವಿಟಿ ಅಥವಾ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತೇಳಿ ಕರಿತೀವಿ. ಅದನ್ನು ರಿಮೂವ್ ಮಾಡಬೇಕು ಅನ್ನಂಗಿದ್ರೆ ನಾವು ನೆಗೆಟಿವ್ ಸಪ್ಲೈಯನ್ನು ಕೊಡಬೇಕು. ಆ ನೆಗೆಟಿವ್ ಸಪ್ಲೈ ಕೊಡ್ತಾ ಇದ್ದಂಗೆ ಅದು ಝೀರೋಗೆ ಬರುತ್ತೆ. ಆಗ ಅದರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಹೋಗುತ್ತೆ. ಇದಕ್ಕೆ ನಾವು ಕೋಎರ್ಸಿವಿಟಿ ಅಂತೇಳಿ ಕರಿತೀವಿ. ಆದರೆ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಿಸ್ಟ್ರಿಸಿಸ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇರುವ ಕಾರಣಕ್ಕಾಗಿ ನಾವು ರಿಟೆಂಟಿವಿಟಿಯನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆನೇ ಮಾತ್ರ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಅಂದರೆ ಮ್ಯಾಗ್ನೆಟಿಕ್ ಹಿಸ್ಟ್ರಿಸಿಸ್ ಅಂದರೆ ಗೊತ್ತಾಯಿತು, ದ ಲ್ಯಾಗಿಂಗ್ ಆಫ್ ಫ್ಲಕ್ಸ್ ಡೆನ್ಸಿಟಿ ಬಿಹೈಂಡ್ ದ ಮ್ಯಾಗ್ನೆಟೈಸಿಂಗ್ ಫೋರ್ಸ್ ವೆನ್ ಎ ಮೆಟೀರಿಯಲ್ ಈಸ್ ಸಬ್ಜೆಕ್ಟೆಡ್ ಟು ಎ ಸೈಕಲ್ ಆಫ್ ಮ್ಯಾಗ್ನೆಟೈಸೇಷನ್. ಅಷ್ಟೇ. ಒಂದು ವಸ್ತುವನ್ನು ಮ್ಯಾಗ್ನೆಟೈಸೇಷನ್ ಪ್ರೋಸೆಸ್ನಲ್ಲಿ ಇಟ್ಟಾಗ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡ್ತಾ ಇದ್ದಂಗೆ ಅದ್ರ ಹಿಂದೆಯಿಂದನೇ ಫ್ಲಕ್ಸ್ ಡೆನ್ಸಿಟಿನೂ ಕ್ರಿಯೇಟ್ ಆಗುತ್ತೆ ಅನ್ನೋದು. ಈ ಸೈಕಲ್ ಆಫ್ ಪಾತ್ ಇದೆಯಲ್ಲ, 0 A B C D O A, ಅದೊಂದು ಫುಲ್ ಪಾತನ್ನು ಪಡ್ಕೊಳ್ಳೋದಕ್ಕೆ ನಾವು ಹಿಸ್ಟ್ರಿಸಿಸ್ ಲೂಪ್ ಅಂತೇಳಿ ಕರಿತೀವಿ. ಇದೊಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ಒಟ್ಟಾರೆ ಮ್ಯಾಗ್ನೆಟಿಕ್ ಹಿಸ್ಟ್ರೆಸಿಸ್ ಅಂದ್ರೇನು? ಒಂದು ವಸ್ತುವನ್ನು ಮ್ಯಾಗ್ನೆಟೈಸ್ ಮಾಡುವಾಗ ನಾವು ಸಪ್ಲೈ ಕೊಡ್ತೀವಿ. ಸಪ್ಲೈ ತೆಗೆದ್ರೆ ಅದು ಡಿಮ್ಯಾಗ್ನೆಟೈಸ್ ಆಗಲ್ಲ, ಅದರಲ್ಲಿ ಸ್ವಲ್ಪ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಇಟ್ಕೊಂಡಿರುತ್ತೆ. ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಹಿಸ್ಟ್ರೆಸಿಸ್ ಅಂತೇಳಿ ಕರಿತೀವಿ. ಈ ಮ್ಯಾಗ್ನೆಟಿಕ್ ಸೈಕಲ್ ಲೂಪು ಅಗಲ ಆಗುತ್ತೋ ಕಡಿಮೆ ಆಗುತ್ತೋ ಅದು ಡಿಪೆಂಡ್ ಅಪಾನ್ ಮೆಟೀರಿಯಲ್ಲು. ನೀವು ಸಾಫ್ಟ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಗಳಾದರೆ ಕಡಿಮೆ ಇರುತ್ತೆ, ಹಾರ್ಡ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಆದರೆ ಆ ರಿಟೆಂಟಿವಿಟಿ ಜಾಸ್ತಿ ಇರುತ್ತೆ. ಅಲ್ಲಿಗೆ ನಮಗೆ ಈ ಮೋಟ್ರಿಗೆ ಬೇಕಾಗಿರೋದು ಒಟ್ಟಾರೆ ಹಿಸ್ಟ್ರೆಸಿಸ್ ಫೋರ್ಸ್ ಬೇಕು ಅನ್ನಂಗಿದ್ರೆ ಲಾರ್ಜ್ ರಿಟೆಂಟಿವಿಟಿ ಬೇಕಾಗಿರುತ್ತೆ. ಹಾಗಾಗಿ ಹಾರ್ಡ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ನಾವು ಬಳಸ್ತೇವೆ. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಎಡ್ಡಿ ಕರೆಂಟ್. ಎಡ್ಡಿ ಕರೆಂಟ್ ಅಂದರೆ ಸುರುಳಿ ಕರೆಂಟ್, ವಿರ್ಲಿಂಗ್ ಕರೆಂಟ್. ಸುಳಿ, ಎಡ್ಡಿ ಅನ್ನೋದು ಸುಳಿಯ ಶಬ್ದದಿಂದ ಹೊರಗಡೆ ಬಂದಿರೋಂಥದ್ದು. ಎನಿವೆ, ವೇರಿಯಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸಲ್ಲಿ ಪಕ್ಕದಲ್ಲಿ ಒಂದು ಕಂಡಕ್ಟರ್ನ ಇಟ್ಟರೆ ಆ ಕಂಡಕ್ಟರ್ನಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸು ತನ್ನೊಳಗಡೆ EMF ಅನ್ನು ಡೆವಲಪ್ ಮಾಡುತ್ತೆ, ಅದು ಕರೆಂಟನ್ನು ಸೆಟಪ್ ಮಾಡುತ್ತೆ. ಆ ಕರೆಂಟು ತನ್ನೊಳಗೆ ಸುರುಳಿಯ ಆಕಾರದಲ್ಲಿ ಹುಟ್ಕೊಳ್ಳುತ್ತೆ. ಇದಕ್ಕೆ ಎಡ್ಡಿ ಕರೆಂಟ್ ಅಂಥೇಳಿ ಕರೀತಾರೆ. ಆ ಕರೆಂಟು ಆ ಮೈನ್ ಕರೆಂಟನ್ನು ಅಪೋಸ್ ಮಾಡುತ್ತೆ. ಅಂದರೆ ಇದರ ಫ್ಲಕ್ಸು ಇನ್ನೊಂದರ ಮೈನ್ ಫ್ಲಕ್ಸನ್ನು ಅಪೋಸ್ ಮಾಡುತ್ತೆ. ಅಪೋಸ್ ಮಾಡಿದಾಗ ಅದರಲ್ಲೊಂದು ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಎನರ್ಜಿ ನಷ್ಟ ಆಗುತ್ತೆ. ಅದನ್ನು ಎಡ್ಡಿ ಕರೆಂಟ್ ಲಾಸ್ ಅಂಥೇಳಿ ಕರೀತಾರೆ. ಹೀಗೆ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಕಂಡಕ್ಟರ್ ಒಳಗಡೆ ಸೆಟಪ್ ಆಗುವ ಎಡ್ಡಿ ಕರೆಂಟನ್ನು ಫಸ್ಟ್ ಕಂಡುಹಿಡಿದಿದ್ದು ಫೌಕಾಲ್ಟ್. ಹಾಗಾಗಿ ಈ ಎಡ್ಡಿ ಕರೆಂಟನ್ನು ಫೌಕಾಲ್ಟ್ನ ಕರೆಂಟ್ ಅಂತೇಳಿಯೂ ಕೂಡ ಕರೀತಾರೆ. ಈ ಎಡ್ಡಿ ಕರೆಂಟು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಒಂದು, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತ್ ಮೇಲೆ. ಎರಡನೇದು ಏರಿಯಾ ಆಫ್ ದಿ ಕಂಡಕ್ಟರ್ನ ಏರಿಯಾ ಹೇಗಿರುತ್ತೆ ಹಾಗೆ. ಮೂರನೇದು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ಈ ಮೂರು ಜಾಸ್ತಿ ಇದ್ದರೆ ಎಡ್ಡಿ ಕರೆಂಟ್ ಜಾಸ್ತಿ ಆಗುತ್ತೆ, ಈ ಮೂರು ಕಡಿಮೆ ಇದ್ದರೆ ಎಡ್ಡಿ ಕರೆಂಟು ಕಡಿಮೆ ಆಗುತ್ತೆ. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್. ಹಾಗಾಗಿ ಈ ಎಡ್ಡಿ ಕರೆಂಟ್ ಲಾಸನ್ನು ಕಡಿಮೆ ಮಾಡಬೇಕು
ಅವಾಯ್ಡ್ ಮಾಡಬೇಕು ಅನ್ನೋದಿದ್ದರೆ ಆ ಕಂಡಕ್ಟ್ರನ್ನ ಏನು ಇಟ್ಟಿದ್ದೀವಿ ಅಥವಾ ರೋಟರ್ನ ಏನು ಮಾಡಿರ್ತೀವಿ ಅಥವಾ ಯಾವುದ್ರ ಮುಖಾಂತರ ಕರೆಂಟನ್ನು ಹರಿಸ್ತೀವಿ ಅದನ್ನು ನಾವು ಲ್ಯಾಮಿನೇಷನ್ ಮಾಡಿಸ್ತೀವಿ. ಲ್ಯಾಮಿನೇಟೆಡ್ ಶೀಟ್ ಬಳಸೋದ್ರಿಂದ ಈ ಎಫೆಕ್ಟನ್ನು ಅವಾಯ್ಡ್ ಮಾಡ್ಬೋದು. ಸೊ ನಮಗೆ ಇವೆರಡು ಗೊತ್ತಾಯ್ತು. ನಮಗೆ ಎಡ್ಡಿ ಕರೆಂಟ್ ಅಂದ್ರೇನು, ಎಡ್ಡಿ ಕರೆಂಟ್ ಲಾಸ್ ಅಂದ್ರೇನು, ಹಿಸ್ಟ್ರಿಸಿಸ್ ಅಂದ್ರೇನು, ಹಿಸ್ಟ್ರಿಸಿಸ್ ಲಾಸ್ ಅಂದ್ರೇನು, ಲಾಸ್ಟ್ ಸ್ಟಡಿಯ ರೀಕಾಲು. ಸೊ ಈ ಎರಡು ಲಾಸ್ಗಳು ಸಮ್ ಫೋರ್ಸ್ ಅನ್ನ ಜನರೇಟ್ ಮಾಡುತ್ತೆ. ಈ ಫೋರ್ಸ್ ಅನ್ನ ಬಳಸಿ ಒಂದು ಮೆಷಿನ್ ಅನ್ನ ರನ್ ಮಾಡುವ ಟೆಕ್ನಿಕ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ದ ಸ್ಪೆಷಲ್ ಮೆಕ್ಯಾನಿಸಮ್ ಆಫ್ ದಿ ಮೆಷಿನ್ಸ್. ಸೊ ದಿಸ್ ಹಿಸ್ಟ್ರಿಸಿಸ್ ಫೋರ್ಸ್ ನಲ್ಲಿ ಮೋಟರ್ ರನ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಹಿಸ್ಟ್ರಿಸಿಸ್. ಈಗ ನಾವು ಲೆಟ್ ಅಸ್ ಕಮ್ ಟು ದಿ ಹಿಸ್ಟ್ರಿಸಿಸ್ ಮೋಟಾರ್. Hysteresis motor ಅಂದ್ರೇನು? It is a synchronous motor that having a cylindrical rotor without a DC excitation. Synchronous motor ನಲ್ಲಿ ಏನು, ಅದು ರನ್ ಆಗಬೇಕಂದ್ರೆ ಎಕ್ಸೈಟೇಷನ್ ಬೇಕಾಗುತ್ತೆ. ಸೊ ಸಿಂಕ್ರನಸ್ ಮೋಟಾರ್ ಶುಡ್ ಆಕ್ಟ್ ವಿತ್ ಎ DC ಎಕ್ಸೈಟೇಷನ್ ಆಸ್ ಎನ್ ಆಲ್ಟರ್ನೇಟರ್. ಆದರೆ ಹಿಸ್ಟ್ರಿಸಿಸ್ ಮೋಟಾರ್ಗೆ ಅದು ಸಿಂಕ್ರನಸ್ ಮೋಟರ್ ತರನೇ. ಅಂದ್ರೆ ಸಿಂಕ್ರನಸ್ ಮೋಟಾರ್ ಅಂತ ಹೇಳಿದ್ರೆ ರೋಟಾರ್ ಫೀಲ್ಡಿನ ಸ್ಪೀಡು ಮತ್ತು ಸ್ಟೇಟಾರ್ ಫೀಲ್ಡಿನ ಸ್ಪೀಡು ಎರಡು ಈಕ್ವಿಲಿಬ್ರಿಯಂ, ಎರಡೂ ಸಮ ಇರುತ್ತೆ. ಆ ಸಮ ಇದ್ದು ಆ ಸ್ಪೀಡ್ ನಲ್ಲಿ ಮೂವಿಂಗ್ ಆಗೋದಕ್ಕೆ ಸಿಂಕ್ರನಸ್ ಸ್ಪೀಡ್ ಅಂತ ಹೇಳಿ ಕರಿತೇವೆ. ಸೊ ಮೋಟರ್ ಆ ಪ್ರಿನ್ಸಿಪಲ್ ಅಲ್ಲಿ ಕೆಲಸ ಮಾಡುತ್ತೆ, ದಟ್ ಇಸ್ ಕಾಲ್ಡ್ ಸಿಂಕ್ರನಸ್ ಮೋಟರ್. ಸೊ ಹಿಸ್ಟ್ರಿಸಿಸ್ ಮೋಟರ್ ಕೂಡ ಒಂದು ರೀತಿಯ ಸಿಂಕ್ರನಸ್ ಮೋಟರ್, ಬಟ್ ಇದಕ್ಕೆ DC ಎಕ್ಸೈಟೇಷನ್ ಅಲ್ಲಿ ಇರಲ್ಲ. ಇದಕ್ಕೆ ರೋಟಾರು ಸಿಲಿಂಡ್ರಿಕಲ್ ರೋಟರ್ ಇರುತ್ತೆ, ಅಂದ್ರೆ ಪೋಲ್ಸ್ ಇರಲ್ಲ, ಸಿಲಿಂಡ್ರಿಕಲ್ ರೋಟಾರ್ ಇರುತ್ತೆ. ಇಟ್ ವರ್ಕ್ಸ್ ಆನ್ ದ ಹಿಸ್ಟ್ರಿಸಿಸ್ ಲಾಸ್. ಈಗ ನಾವು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ, ಹಿಸ್ಟ್ರಿಸಿಸ್ ಲಾಸ್ ಪ್ರಿನ್ಸಿಪಲ್ ನಲ್ಲಿ ಇದು ವರ್ಕ್ ಆಗುತ್ತೆ. ಎಲ್ಲಿ? ರೋಟಾರ್ ನಲ್ಲಿ ಇಂಡ್ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ಆ ರೋಟಾರ್ ಇದೆಯಲ್ಲ, ಹೈಯರ್ ರಿಟೆಂಟಿವಿಟಿ ಇರುವ ರೋಟರ್ನ ಬಳಸಿರ್ತೀವಿ. ಸೊ ಹಾರ್ಡ್ ಅಂಡ್ ಸ್ಟೀಲ್ ನಾವು ಬಳಸ್ತೀವಿ. ಅಂಡ್ ಮೂರನೇ ಪಾಯಿಂಟ್, ಇದು ಸಿಂಗಲ್ ಫೇಸ್ ಮೋಟಾರ್. ಸಿಂಕ್ರನಸ್ ಮೋಟರ್ 3 ಫೇಸ್ ಇರುತ್ತೆ, ಇದು ಸಿಂಗಲ್ ಫೇಸ್ ಸಿಂಕ್ರನಸ್ ಮೋಟರ್ ಅಂತಾನು ಕೂಡ ಕರಿಬಹುದು. ಇಟ್ ಈಸ್ ಅ ಸಿಂಗಲ್ ಫೇಸ್ ಮೋಟಾರ್ ಅಂಡ್ ಇಟ್ಸ್ ರೋಟಾರ್ ಇಸ್ ಮೇಡ್ ಆಫ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಯಾಕಂದ್ರೆ ಹೆಚ್ಚಿನ ರಿಟೆಂಟಿವಿಟಿ ಬೇಕು ಅಂತ ಹೇಳಿದ್ವಿ ಹಿಸ್ಟ್ರಿಸಿಸ್ ಲಾಸ್ಗೆ. ಆ ರಿಟೆಂಟಿವಿಟಿಯನ್ನ ತಗೊಳ್ಬೇಕು ಅನ್ನಂಗಿದ್ರೆ ನಾವು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ನಲ್ಲಿ ಮಾಡಿರ್ತೀವಿ. ಆದ್ರೆ ಈ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಅನ್ನ ನಾನ್ ಮ್ಯಾಗ್ನೆಟಿಕ್ ಸಪೋರ್ಟಿನ ಮೇಲೆ ನಾವು ಕೂರಿಸಿರ್ತೀವಿ. ಸೊ ಓವರ್ ದಿ ಶಾಫ್ಟ್. ರೋಟಾರ್ ಚರ್ಚೆ ಮಾಡುವಾಗ ಇದ್ರ ಬಗ್ಗೆ ಇನ್ನೊಂಚೂರು ಡೀಟೇಲ್ ಆಗಿ ಮಾತಾಡ್ತಾರೆ. ಅಂಡ್ ದ ಫೋರ್ತ್ ಪಾಯಿಂಟ್ ಅಬೌಟ್ ದಿಸ್ ಹಿಸ್ಟ್ರಿಸಿಸ್ ಮೋಟಾರ್, ಒಂದು ಇದು ಸಿಂಗಲ್ ಫೇಸ್ ಮೋಟರು. ಇದರ ಆಪರೇಷನ್ ಡಿಪೆಂಡ್ ಅಪಾನ್ ದಿ ಅದರಲ್ಲಿ ಡೆವಲಪ್ ಆಗುವಂತ ಹಿಸ್ಟ್ರಿಸಿಸ್ ಎಫೆಕ್ಟ್. ಹಾಗಾಗಿ ಆ ಮ್ಯಾಗ್ನೆಟೈಸೇಷನ್ ಪ್ರೊಡ್ಯೂಸ್ಡ್ ಇನ್ ಎ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಲ್ಯಾಗ್ ಬಿಹೈಂಡ್ ದ ಮ್ಯಾಗ್ನೆಟೈಸಿಂಗ್ ಫೋರ್ಸ್. ಇಟ್ ಇಸ್ ಅ ಸಿಂಗಲ್ ಫೇಸ್ ಮೋಟಾರ್. ಇದೊಂದು ಸಿಂಗಲ್ ಫೇಸ್ ಮೋಟರ್. ಇದರ ಆಪರೇಷನ್ ಡಿಪೆಂಡ್ಸ್ ಅಪಾನ್ ದಿ ಹಿಸ್ಟ್ರಿಸಿಸ್ ಎಫೆಕ್ಟ್. ಹಾಗಾಗಿ the magnetization produced in a ferromagnetic material, ಮ್ಯಾಗ್ನೆಟಿಕ್ ಮೆಟೀರಿಯಲ್ ನಲ್ಲಿ ಏನಾದ್ರು ಮ್ಯಾಗ್ನೆಟೈಸಿಂಗ್ ಪ್ರೊಡ್ಯೂಸ್ ಆಗ್ಬೇಕು ಅನ್ನಂಗಿದ್ರೆ ಮ್ಯಾಗ್ನೆಟೈಸಿಂಗ್ ಫೋರ್ಸ್ಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ ಅದು ಸಮ್ ಆಂಗಲ್ ಡಿಫರೆನ್ಸ್ ಇರಬೇಕು. ಲ್ಯಾಗ್ ಬಿಹೈಂಡ್ ಇದ್ದಾಗ ಆ ಹಿಸ್ಟ್ರಿಸಿಸ್ ಫೋರ್ಸ್ ಓವಿಂಗ್ ಆಗುತ್ತೆ. ಸಿಂಕ್ರನಸ್ ಫೀಲ್ಡ್ ಜೊತೆ ರೋಟರ್ ಫೀಲ್ಡ್ ಲಾಕ್ ಆಗುತ್ತೆ. ಅದು ಸಿಂಕ್ರನಸ್ ಮೋಟರ್ ತರ ಓಡ್ಲಿಕ್ಕೆ ಶುರು ಆಗುತ್ತೆ. ಓಕೆ, now let us come to the construction of the hysteresis motor. ಎರಡು ಮೇಜರ್ ಪಾರ್ಟು, ಸ್ಟೇಟರು ಮತ್ತು ರೋಟಾರು. ಸ್ಟೇಟರು ನಮ್ಮ ಇಂಡಕ್ಷನ್ ಮೋಟರ್ ಹೇಗಿರುತ್ತೋ ಇಂಡಕ್ಷನ್ ಮೋಟರ್ ತರನೇ ಅದ್ರ ಸ್ಟೇಟರ್ ವೈಂಡಿಂಗ್ ಇರುತ್ತೆ, ಸ್ಟೇಟರ್ ಕನ್ಸ್ಟ್ರಕ್ಷನ್ ಇರುತ್ತೆ, ಬೇರೆ ಯಾವ ಡಿಫರೆನ್ಸ್ ಇಲ್ಲ. ಸೊ ಇದನ್ನ ಯಾಕೆ ಡಿಸೈನ್ ಮಾಡಿರ್ತೀವಿ? ಇಟ್ ಈಸ್ ಡಿಸೈನ್ ಟು ಪ್ರೊಡ್ಯೂಸ್ ಎ ಸಿಂಕ್ರನಸ್ಲಿ ರಿವಾಲ್ವಿಂಗ್ ಫೀಲ್ಡ್ ಫ್ರಮ್ ಎ ಸಿಂಗಲ್ ಫೇಸ್ ಸಪ್ಲೈ. ಸೊ ಅದರ ಅರ್ಥ ಏನು? ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಇದರಲ್ಲಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಂದ್ರೆ 2 ಫೇಸ್ ಬೇಕಾಗುತ್ತೆ. ಅದರ ಸ್ಟೇಟರ್ ನಲ್ಲಿ 2 ವೈಂಡಿಂಗ್ ಇಟ್ಟಿರ್ತೀವಿ, ಮೈನ್ ವೈಂಡಿಂಗ್, ಆಕ್ಸಿಲರಿ ವೈಂಡಿಂಗ್. ಇನ್ ಜನರಲಿ ಕೆಪಾಸಿಟರ್ ಸ್ಟಾರ್ಟ್ ಮೋಟರ್ ಅಂತಾನೆ ಅನ್ಕೊಳ್ಬಹುದು ಇದನ್ನು. ಸೊ ಯಾಕೆಂದ್ರೆ ಇಟ್ ಜನರೇಟ್ ಎ ವೆರಿ ಗುಡ್ ಸ್ಟಾರ್ಟಿಂಗ್ ಟಾರ್ಕ್. ವೈಂಡಿಂಗ್ ಮತ್ತು ಆಕ್ಸಿಲರಿ ವೈಂಡಿಂಗ್ ಎರಡನ್ನೂ ಕೂಡ ಇಟ್ಟಿರೋದ್ರಿಂದ ಇದನ್ನ ನಾವು ಸ್ಪ್ಲಿಟ್ ಫೇಸ್ ಹಿಸ್ಟ್ರಿಸಿಸ್ ಮೋಟಾರ್ ಅಂತ ಹೇಳಿ ಕರಿತೀವಿ. ಸೊ ದೆನ್ ಇಟ್ ವಿಲ್ ಪ್ರೊಡ್ಯೂಸ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಒಂದು ಸ್ಟೇಟರ್ ಇನ್ನೊಂದು ತರದಲ್ಲೂ ಡಿಸೈನ್ ಮಾಡಿರ್ತೀವಿ ನಾವು. ಸ್ಪ್ಲಿಟ್ ಫೇಸ್ ಮೋಟಾರ್ ಅಲ್ಲದೆ ಇದ್ರು ಕೂಡ ಇದನ್ನ ಶೇಡೆಡ್ ಪೋಲ್ ಮೋಟರ್ ತರದಲ್ಲೂ ಮಾಡಿರ್ತೀವಿ. ದ ಸ್ಟೇಟರ್ ಕ್ಯಾನ್ ಆಲ್ಸೋ ಬಿ ಶೇಡೆಡ್ ಪೋಲ್ ಟೈಪ್. ಹಾಗಾಗಿ ಇದನ್ನ ಶೇಡೆಡ್ ಪೋಲ್ ಹಿಸ್ಟ್ರಿಸಿಸ್ ಮೋಟಾರ್ ಅಂತ ಕರಿತೀವಿ. ಇಲ್ಲೂ ಕೂಡ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಶೇಡೆಡ್ ಪಾರ್ಟ್ ನಲ್ಲಿ ಎಡ್ಡಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, 2 ಫ್ಲಕ್ಸ್ ಆಗುತ್ತೆ. ದೆನ್
both interaction of the flux, it produces the rotating magnetic field. Unshaded part ಇಂದ shaded part ಕಡೆಗೆ ಫ್ಲಕ್ಸ್ ಮೂವ್ ಆಗುತ್ತೆ, ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಏನು ಅಂತ ಹೇಳಿದ್ರೆ ರೋಟಾರ್ ರೊಟೇಟ್ ಆಗಲಿಕ್ಕೆ ಬೇಕಾಗಿರುವಂತ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುವ ರೀತಿಯಲ್ಲಿ ಸ್ಟೇಟರ್ ನ ಡಿಸೈನ್ ಮಾಡಿರ್ತೇವೆ. ಇದು ಸಿಂಗಲ್ ಫೇಸ್ ಮೋಟರ್. ನೌ ಲೆಟ್ ಅಸ್ ಕಮ್ ಟು ದಿ ರೋಟಾರ್. Rotor of hysteresis motor are made with a magnetic material of high hysteresis loss property. ಮೊದಲೇ ಹೇಳಿದ್ವಿ, ಹೈ ಹಿಸ್ಟ್ರಿಸಿಸ್ ಲಾಸ್ ಅಂದ್ರೆ ಏನು, ಈ ರಿಟೆಂಟಿವಿಟಿಯನ್ನು ಹೆಚ್ಚು ಗ್ಯಾಪ್ ಮಾಡಬೇಕು, ಹಾಗಾಗಿ ಅದನ್ನು ನಾವು ಬಳಸ್ತೀವಿ. ದ ರೋಟಾರ್ ಆಫ್ ಹಿಸ್ಟ್ರಿಸಿಸ್ ಮೋಟಾರ್ ಆರ್ ಮೇಡ್ ವಿತ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಫ್ ಹೈ ಹಿಸ್ಟ್ರಿಸಿಸ್ ಲಾಸ್ ಪ್ರಾಪರ್ಟಿ. ಉದಾಹರಣೆಗೆ ಅಂದ್ರೆ ಕ್ರೋಮು ಅಥವಾ ಕೋಬಾಲ್ಟ್ ಸ್ಟೀಲು ಅಥವಾ ಅಲ್ನಿಕೋ, ಸೊ ಈ ತರದ ಅಲಾಯನ್ನ, ಫೆರೋಮ್ಯಾಗ್ನೆಟಿಕ್ ಅಲಾಯನ್ನ ಬಳಸ್ತೀವಿ. ಹಿಸ್ಟ್ರಿಸಿಸ್ ಲಾಸ್ ಬಿಕಮ್ ಹೈ ಯಾವಾಗ ಜಾಸ್ತಿ ಇರುತ್ತೆ, ಲಾರ್ಜ್ ಏರಿಯಾ ಆಫ್ ಹಿಸ್ಟ್ರಿಸಿಸ್ ಲೂಪ್. ಈ ಇಡೀ ಪಾತ್ ಬರುತ್ತಲ್ಲ, ಹಿಸ್ಟ್ರಿಸಿಸ್ ಲೂಪ್ ನ ಏರಿಯಾ ಲಾರ್ಜ್ ಇದ್ದಷ್ಟು ಅದು ಹೈ ಹಿಸ್ಟ್ರಿಸಿಸ್ ಇರುತ್ತೆ. ಅಷ್ಟು ಸಾಕು ಫೋರ್ಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ. ಈ ರೋಟಾರ್ ನಲ್ಲಿ ಡಸ್ ನಾಟ್ ಕ್ಯಾರಿ ಎನಿ ವೈಂಡಿಂಗ್ ಆರ್ ಟೀತ್. ಇದಕ್ಕೆ ವೈಂಡಿಂಗು ಅಥವಾ ಟೀತು ಏನೂ ಇರೋದಿಲ್ಲ. ಸೊ ಇದನ್ನ 2 ಅಥವಾ 3 ಔಟರ್ ರಿಂಗ್ ಅನ್ನ ಇದನ್ನ ಹಾಕಿದೆ, ನೋಡ್ತಾ ಇದ್ದೀರಿ ಇದನ್ನ. ಇಟ್ ಕನ್ಸಿಸ್ಟ್ ಆಫ್ 2 or more ಔಟರ್ ರಿಂಗ್ಸ್ ಅಂಡ್ ಕ್ರಾಸ್ ಬಾರ್ಸ್, ಆಲ್ ಮೇಡ್ ಆಫ್ ಸ್ಪೆಷಲಿ ಸೆಲೆಕ್ಟೆಡ್ ಹೀಟ್ ಟ್ರೀಟೆಡ್ ಹಾರ್ಡ್ ಸ್ಟೀಲ್. ಈ ಸ್ಟೀಲ್ ಇದೆಯಲ್ಲ, ವೆರಿ ಲಾರ್ಜ್ ಹಿಸ್ಟ್ರಿಸಿಸ್ ಲೂಪಿಗೆ ಬೇಕಾಗಿರುವಂತ ಮಾಡಿರ್ತೀವಿ. ಸೊ ಇದನ್ನ ಈ ಮ್ಯಾಗ್ನೆಟಿಕ್ ಸಿಲಿಂಡ್ರಿಕಲ್ ಪೋರ್ಷನ್ ಇದೆಯಲ್ಲ, ಅದನ್ನ ನಾವು ನಾನ್ ಮ್ಯಾಗ್ನೆಟಿಕ್ ಬಾರಿನ ಮೇಲೆ ಅದನ್ನ ಕೂರಿಸಿರ್ತೀವಿ. ಸೊ ಒಳಗಡೆ ಏನ್ ಕಾಣಿಸ್ತಾ ಇದೆ, ದಿಸ್ ಈಸ್ ನಾನ್ ಮ್ಯಾಗ್ನೆಟಿಕ್ ಏರಿಯಾ. ಇದನ್ನ ಬ್ರಾಸ್ ಇಂದನೋ ಅಥವಾ ಅಲ್ಯೂಮಿನಿಯಂ ಇಂದನೋ ನಾವು ಹಾಕಿರ್ತೀವಿ. ಅದರ ಮೇಲೆ, ಅದರ ಹೊರಗಡೆ ನಾವು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಸುತ್ತಿರ್ತೇವೆ. ಸೊ ರೋಟಾರ್ ಇಸ್ ಪ್ರೊವೈಡೆಡ್ ವಿತ್ ಹೈ ರೆಸಿಸ್ಟೆನ್ಸ್. ಅದಕ್ಕೆ ಹೈ ರೆಸಿಸ್ಟೆನ್ಸ್ ಬೇಕು. ಯಾಕೆ ಅಂತಂದ್ರೆ ಎಡ್ಡಿ ಕರೆಂಟ್ ಲಾಸ್ ಏನ್ ಜನರೇಟ್ ಆಗುತ್ತೆ, ಫ್ಲಕ್ಸ್, ಎರಡರಲ್ಲೂ ಫ್ಲಕ್ಸ್ ಇದ್ದಾಗ ಅದನ್ನ ರೆಡ್ಯೂಸ್ ಮಾಡಲಿಕ್ಕೆ ಇದು ವೆರಿ ಹೈ ರೆಸಿಸ್ಟೆನ್ಸ್ ಮೆಟೀರಿಯಲ್ ನ ಬಳಸಿರ್ತೇವೆ. ವೆನ್ ರೊಟೇಟಿಂಗ್ ಫೀಲ್ಡ್ ಮೂವ್ಸ್ ಓವರ್ ದ ರೋಟರ್, ರೊಟೇಟಿಂಗ್ ಫೀಲ್ಡ್ ಏನ್ ಮಾಡುತ್ತೆ, ರೋಟಾರ್ನ ಎಫೆಕ್ಟ್ ಮಾಡಿ ರೋಟರ್ನ ತಿರುಗಂಗ್ ಮಾಡುತ್ತೆ. ಆಗ ಹಿಸ್ಟ್ರಿಸಿಸ್ ಎಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೆ. ಕಾಸಸ್ ಟಾರ್ಕ್ ಟು ಬಿ ಡೆವಲಪ್ ಇನ್ ದ ಮೋಟಾರ್ ಸ್ಟಾರ್ಟ್ ಟು ರನ್. ಸೊ ಹಿಸ್ಟ್ರಿಸಿಸ್ ಟಾಸ್ಟು ಆಗುತ್ತೆ ಯಾವಾಗ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟಾರ್ನ ಪುಲ್ ಮಾಡ್ಲಿಕ್ಕೆ ಶುರುವಾಗುತ್ತೋ, ಆಗ ಒಂದು ಹಿಸ್ಟ್ರಿಸಿಸ್ ಎಫೆಕ್ಟ್ ಡೆವಲಪ್ ಆಗುತ್ತೆ, ಜೊತೆಗೆ ಎಡ್ಡಿ ಕರೆಂಟು ಕೂಡ ಡೆವಲಪ್ ಆಗುತ್ತೆ. ಇದು ಮೋಟರ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಶುರುವಾಗುತ್ತೆ. ವೆನ್ ಇಟ್ ರೀಚಸ್ ದಿ ಸಿಂಕ್ರನಸ್ ಸ್ಪೀಡ್, ಅದು ಮಾಡ್ಲಿಕ್ಕೆ ಹೊರಗಡೆ ಇರುವಂತ ಆ ರಿಂಗಿನ ಕ್ರಾಸ್ ಬಾರ್ಸ್ ಇದೆಯಲ್ಲ, ಅದು ಲೋ ರಿಲೆಕ್ಟೆನ್ಸ್ ಪಾತ್ ಇರುತ್ತೆ. ಹಾಗಾಗಿ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಪೋಲ್ ಇನ್ ದ ರೋಟಾರ್ ಅದರಲ್ಲಿ ಸೆಟಪ್ ಆಗುತ್ತೆ ಅಂಡ್ ಕಾಸಿಂಗ್ ದಿ ಮೋಟಾರ್ ಟು ಕಂಟಿನ್ಯೂ ಟು ರೊಟೇಟ್ ಆಸ್ ಎ ಸಿಂಕ್ರನಸ್ ಸ್ಪೀಡ್. ಸೊ ದಿಸ್ ಇಸ್ ದ ರೋಟಾರ್ ಫಂಕ್ಷನ್ ಅಂಡ್ ರೋಟಾರ್ ಕನ್ಸ್ಟ್ರಕ್ಷನ್. ಈಗ ವರ್ಕಿಂಗ್ ಹೆಂಗ್ ಮಾಡುತ್ತೆ, ಈಗ ಆಲ್ರೆಡಿ ಸ್ವಲ್ಪ ವರ್ಕಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ಇದನ್ನ ಮಾತಾಡ್ತಾ. ಈ ಮೋಟರ್ ವೆರಿ ಸಿಂಪಲ್. ಇದು ಸ್ಟಾರ್ಟ್ ಆಗುವಾಗ ಇಂಡಕ್ಷನ್ ಮೋಟರ್ ತರ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಆಫ್ ಎಡ್ಡಿ ಕರೆಂಟ್. ಅದು ರನ್ ಆಗುವಾಗ ಅಂದ್ರೆ ಹಿಸ್ಟ್ರಿಸಿಸ್ನ ಕಾರಣಕ್ಕಾಗಿ ಅದು ಸಿಂಕ್ರನಸ್ ಮೋಟರ್ ಆಗಿ ರನ್ ಆಗುತ್ತೆ. ಸೊ ಇಟ್ಸ್ ಎ ಮೋಟಾರ್ ವಿಚ್ ಸ್ಟಾರ್ಟ್ ಆಸ್ ಎ ಇಂಡಕ್ಷನ್ ಮೋಟಾರ್ ಅಂಡ್ ಇಟ್ಸ್ ರನ್ಸ್ ಆಸ್ ಎ ಸಿಂಕ್ರನಸ್. ಹೇಗೆ ಅಂತ ನೋಡೋಣ. ಇದರ ಪ್ರಿನ್ಸಿಪಲ್ ಆಪರೇಷನ್ ಈಗ ಬರೋಣ. ವೆನ್ ಸ್ಟೇಟರ್ ಈಸ್ ಎನರ್ಜೈಸ್ಡ್ ಇಟ್ ಪ್ರೊಡ್ಯೂಸಸ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೆಂಗೆ, ಎರಡು ಫೀಲ್ಡ್ ಹೆಂಗೆ ಇಟ್ಟಿರ್ತೀವಿ, ಮೈನು ಮತ್ತು ಆಕ್ಸಿಲರಿ ಬೋತ್ ವೈಂಡಿಂಗು ನೆಸೆಸಿಟಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ರೊಟೇಟಿವ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನ ರೊಟೇಟ್ ಮಾಡ್ಲಿಕ್ಕೆ ಶುರುವಾಗುತ್ತೆ. ದ ರೋಟಾರ್ ಇನಿಷಿಯಲಿ ಸ್ಟಾರ್ಟ್ ಟು ರೊಟೇಟ್ ಡ್ಯೂ ಟು ಎಡ್ಡಿ ಕರೆಂಟ್. ಅದರಲ್ಲಿ ಎಡ್ಡಿ ಕರೆಂಟ್ ಡೆವಲಪ್ ಆಗುತ್ತೆ, ಯಾಕಂದ್ರೆ ಅದರ ಮ್ಯಾಗ್ನೆಟಿಕ್ ಫೀಲ್ಡು ರೋಟಾರ್ ಮ್ಯಾಗ್ನೆಟಿಕ್ ಫೀಲ್ಡು ಎರಡರ ಇಂಟ್ರಾಕ್ಷನ್ ಅಲ್ಲಿ ಒಂದು ಕರೆಂಟ್ ಡೆವಲಪ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ದಿ ಎಡ್ಡಿ ಕರೆಂಟ್. ಅದೊಂದು ಫೋರ್ಸ್ ಜನರೇಟ್ ಮಾಡುತ್ತೆ, ಇಟ್ ವಿಲ್ ಸ್ಟಾರ್ಟ್ ಸೊ ರೊಟೇಟ್ ಡ್ಯೂ ಟು ಎಡ್ಡಿ ಕರೆಂಟ್ ಟಾರ್ಕ್. ಅಂಡ್ ಹಿಸ್ಟ್ರಿಸಿಸ್ ಟಾರ್ಕ್ ಆಲ್ಸೋ ಡೆವಲಪ್ಡ್ ಆನ್ ದಿ ರೋಟಾರ್, ಯಾಕಂದ್ರೆ ಎರಡು ಸೈಮಲ್ಟೇನಿಯಸ್ ನಲ್ಲೇ ಆಗುತ್ತೆ.
ಒನ್ಸ್ ದ ಸ್ಪೀಡ್ ಇಸ್ ನಿಯರ್ ಅಬೌಟ್ ದ ಸಿಂಕ್ರನಸ್ ಸ್ಪೀಡ್. ಇಲ್ಲಿ ಆಂಗಲ್ ನೀವು ನೋಡ್ತಿದ್ದೀರಿ, ಈ ಸ್ಟೇಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ರೋಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡರ ಆಂಗಲ್ ಸ್ವಲ್ಪ ಡಿಫರೆನ್ಸ್ ಇದೆ. ಡಿಫರೆನ್ಸ್ ಇದ್ದ ಮೇಲೆ ಫೋರ್ಸ್ ಜನರೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಆಂಗಲ್ ಡಿಫರೆನ್ಸ್ ಇದೆಯಲ್ಲ ಲ್ಯಾಗ್ ಬ್ಯಾಂಡ್, ಡಿಪೆಂಡ್ ಅಪಾನ್ ದಿ ಮ್ಯಾಗ್ನೆಟೈಸೇಷನ್ ಮೆಟೀರಿಯಲ್. ಆ ಮೆಟೀರಿಯಲ್ ರೋಟರ್ಗೆ ಬಳಸಿರುವಂಥ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಫ್ಲಕ್ಸ್, ಈ ಆಂಗಲ್ ಒಂದು ಲಾರ್ಜ್ ಇದ್ದಾಗ ಅದನ್ನ ನಾರ್ತ್ ಸೌತ್ ಪುಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಫೋರ್ಸ್. ದೆನ್ ಫೋರ್ಸ್ ಪುಲ್ಸ್ ಬೈ ದ ಹಿಸ್ಟರಿಸಿಸ್ ಎಫೆಕ್ಟ್. ಹಾಗಾಗಿ ಎರಡೂ ಲಾಕ್ ಆಗಿ ಸಿಂಕ್ರನಿಸಮ್ಗೆ ಪುಲ್ ಮಾಡುತ್ತೆ ಇಡೀ ರೋಟರ್ನ. ಇನ್ ಸಚ್ ಕೇಸ್ ಆಸ್ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ಸ್ಟೇಟರ್ ಫೀಲ್ಡ್ ಅಂಡ್ ರೋಟರ್ ಫೀಲ್ಡ್ ವ್ಯಾನಿಶ್ ಆಗಿಬಿಡುತ್ತೆ. ಸೊ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾನಿಶ್ ಆಗುತ್ತೆ. ಸೊ ಯಾವಾಗ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾನಿಶ್ ಆಗುತ್ತೆ, ಸೈಮಲ್ಟೇನಿಯಸ್ಲಿ ಅದರ ಎಡ್ಡಿ ಕರೆಂಟು ಕೂಡ ವ್ಯಾನಿಶ್ ಆಗುತ್ತೆ. ಸೊ ಎಡ್ಡಿ ಕರೆಂಟ್ ವ್ಯಾನಿಶ್ ಆಯಿತು, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾನಿಶ್ ಆಯಿತು. ಈಗ ಉಳಿದಿದ್ದು ಒಂದೇ ಹಿಸ್ಟ್ರಿಸಿಸ್ ಫೋರ್ಸ್. ಈ ಹಿಸ್ಟ್ರಿಸಿಸ್ ಫೋರ್ಸು ರೋಟರ್ ಅನ್ನ ಸ್ಟೇಟರ್ ಫೀಲ್ಡ್ ಜೊತೆ ಲಾಕ್ ಮಾಡಿರೋದ್ರಿಂದ ಇಟ್ ವಿಲ್ ರೊಟೇಟ್ಸ್ ಆಸ್ ಎ ಸಿಂಕ್ರನಸ್ ಮೋಟಾರ್. ಇದು ಕಾನ್ಸ್ಟೆಂಟ್ ಸ್ಪೀಡ್ ನಲ್ಲಿ ಹೊರಟಾಗುತ್ತೆ. ಸ್ಪಿನ್ ದ ಸ್ಟೇಟರ್ ಪೋಲ್ಸ್ ವಿತ್ ರೋಟರ್ ಬ್ಲಾಕ್ ಆಗಿ ಕಾನ್ಸ್ಟೆಂಟ್ ಸ್ಪೀಡ್ ನಲ್ಲಿ ಓಡಾಗುತ್ತೆ. ಸೊ ಹಿಸ್ಟರಿಸಿಸ್ ಪವರ್ ಲಾಸ್ PH is equal to KH. ಕೆ ಅಂದ್ರೆ ಮೆಟೀರಿಯಲ್ ಕಾನ್ಸ್ಟೆಂಟ್. ರೋಟರ್ ಫ್ರೀಕ್ವೆನ್ಸಿ, maximum flux density 1 B maximum to the power of 1.6. ಈಗ ಟಾರ್ಕ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೋಣ. ಇದು ಕಾನ್ಸ್ಟೆಂಟ್ ಹಿಸ್ಟರಿಸಿಸ್ ಟಾರ್ಕ್. ಅದು ನೋ ಲೋಡ್ ಇಂದ ಫುಲ್ ಲೋಡ್ ವರೆಗೂ ಕಾನ್ಸ್ಟೆಂಟ್ ಇರುತ್ತೆ. ಎಡ್ಡಿ ಕರೆಂಟ್ ಮಾತ್ರ ಅದು ಬಿದ್ದೋಗುತ್ತೆ. ಹಾಗಾಗಿ ದಿಸ್ ಇಸ್ ನಾರ್ಮಲ್ ಆಪರೇಟಿಂಗ್ ರೇಂಜ್ ಇದೆಯಲ್ಲ ಕಾನ್ಸ್ಟೆಂಟ್. ಸ್ಟೇಟರ್ ಕ್ಯಾರೀಸ್ 2 ವೈಂಡಿಂಗ್. ಇಟ್ಸ್ ಡೈರೆಕ್ಷನ್ ಕ್ಯಾನ್ ಆಲ್ಸೋ ಬಿ ರಿವರ್ಸ್ಡ್. ಯಾಕಂದ್ರೆ ಅದರ ಟರ್ಮಿನಲ್ನ ಇಂಟರ್ಚೇಂಜ್ ಮಾಡಿದ್ರೆ ಇದರ ಡೈರೆಕ್ಷನ್ ಆಫ್ ರೊಟೇಷನ್ನ ನಾವು ರಿವರ್ಸ್ ಮಾಡೋದು. ಇದರ ಅಡ್ವಾಂಟೇಜ್ ಏನು, ಸ್ಟೇಟರ್ಗೆ ಟೀತ್ ಇಲ್ಲದೆ ಇರೋದ್ರಿಂದ, ವೈಂಡಿಂಗು ಇಲ್ಲದೆ ಇರೋದ್ರಿಂದ ಮೆಕ್ಯಾನಿಕಲ್ ವೈಬ್ರೇಷನ್ ಇಲ್ಲ, ಅಂದ್ರೆ ನಾಯ್ಸ್ಲೆಸ್ ಆಪರೇಷನ್ ಅಲ್ವಾ. ಡ್ಯೂ ಟು ಆಬ್ಸೆನ್ಸ್ ಆಫ್ ವೈಬ್ರೇಷನ್ ದ ಆಪರೇಷನ್ ಇಸ್ ಕ್ವೈಟ್ ಅಂಡ್ ನಾಯ್ಸ್ಲೆಸ್. ಸೂಟಬಿಲಿಟಿ ಟು ಆಕ್ಸಲರೇಟ್ ಇನರ್ಷಿಯಾ ಲೋಡ್. ಅದರ ಪ್ರಾರಂಭದ ಲೋಡ್ನಲ್ಲೇ ಇದನ್ನ ಎತ್ಕೊಳ್ಳೋಕೆ ಶುರುವಾಗುತ್ತೆ. ಪಾಸಿಬಿಲಿಟಿ ಆಫ್ ಮಲ್ಟಿ ಸ್ಪೀಡ್ ಆಪರೇಷನ್. ಅದಕ್ಕೆ ಏನಾದ್ರು ಒಂದು ಗೇರ್ ಮೆಕ್ಯಾನಿಸಮ್ ಹಾಕಿದ್ರೆ ಮಲ್ಟಿ ಸ್ಪೀಡ್ಗೆ ಆಪರೇಷನ್. ಇದರ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ದ ಔಟ್ಪುಟ್ ಅಬೌಟ್ 1/4 ದಟ್ ಆಫ್ ಎ ಇಂಡಕ್ಷನ್ ಮೋಟರ್. ಇಂಡಕ್ಷನ್ ಮೋಟರ್ನ 1/4 ಭಾಗದಷ್ಟು ಔಟ್ಪುಟ್ ಫೋರ್ಸ್ ಸಿಗುತ್ತೆ ಒಂದೇ ಡೈಮೆನ್ಷನ್ ನಲ್ಲಿ ಇರುವಾಗ. ಹಾಗಾಗಿ ಇದರ ಎಫಿಷಿಯನ್ಸಿ ಲೋ ಆಯಿತು. ಇದರ ಪವರ್ ಫ್ಯಾಕ್ಟರ್ ಕೂಡ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಇಂಡಕ್ಷನ್. 2 ವೈಂಡಿಂಗ್ ಇಟ್ಕೊಂಡಿರೋದ್ರಿಂದ ಅದರ ಇಂಡಕ್ಷನ್ ಎಫೆಕ್ಟ್ ನಲ್ಲಿ ಅದರ ಪವರ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ, ಅದರ ಟಾರ್ಕು ಕೂಡ ಕಡಿಮೆ ಆಗುತ್ತೆ, ಫೋರ್ಸು ಕೂಡ ಕಡಿಮೆ ಆಗುತ್ತೆ. ಬರೀ ಸ್ಮಾಲ್ ಸೈಜ್, ಹಾಗಾಗಿ ಇದನ್ನ ಬರೀ ಸ್ಮಾಲ್ ಸೈಜ್ಗೆನೆ ಮಾಡಬೇಕಾಗುತ್ತೆ. ದೊಡ್ಡ ಸೈಜ್ನಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ. ಬಿಕಾಸ್ ಆಫ್ ದಿಸ್ ಇದರ ಅಪ್ಲಿಕೇಶನ್ ಇದೆಯಲ್ಲ, ಒಂದು ಸೌಂಡ್ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟು, ಹೈ ಕ್ವಾಲಿಟಿ ರೆಕಾರ್ಡ್ ಪ್ಲೇಯರ್ಸು, ಹಾರ್ಡ್ ಡಿಸ್ಕು, ಟೆಲೆಪ್ರಿಂಟರ್ಸು, ಸೌಂಡ್ ಪ್ರೊಡ್ಯೂಸಿಂಗ್ ಎಕ್ವಿಪ್ಮೆಂಟ್, ಎಲೆಕ್ಟ್ರಿಕ್ ಕ್ಲಾಕು, ಟೈಮಿಂಗ್ ಡಿವೈಸು, ಕ್ಲಾಕ್ ಇರುತ್ತಲ್ಲ ಟೈಮಿಂಗ್ ಕ್ಲಾಕು, ವಾಚ್ ಕ್ಲಾಕು, ನೀವು ಟೈಮ್ ಕ್ಲಾಕ್ ಮಾಡ್ಕೊಳ್ಳೋಕ್ಕೆ ಇಂಥ ಕಡೆ ಇದನ್ನೆಲ್ಲ ನಾವು ಬಳಸ್ತೀವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ರಿಲಕ್ಟೆನ್ಸ್ ಮೋಟಾರ್. ಥ್ಯಾಂಕ್ ಯು.